ಇತಿಹಾಸದಲ್ಲಿ ಅತ್ಯಂತ ಕಿರಿದಾದ ಯುದ್ಧ ಕೇವಲ 38 ನಿಮಿಷದಲ್ಲಿ ಮುಗಿದ ಕದನ. ಸಾಮಾನ್ಯವಾಗಿ ಒಂದು ಯುದ್ಧ ಅಂದರೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ನಡೆಯುತ್ತೆ. ಆದರೆ ಇತಿಹಾಸದಲ್ಲಿ ಕೇವಲ 38 ನಿಮಿಷದಲ್ಲಿ ಮುಗಿದು ಹೋದ ಒಂದು ರಕ್ತಸಿಕ್ತ ಯುದ್ಧವಿದೆ ಅಂದರೆ ನೀವು ನಂಬ್ತೀರಾ? ಹೌದು, ನೀವು ಆರ್ಡರ್ ಮಾಡಿದ ಊಟ ಡೆಲಿವರಿ ಆಗುವಷ್ಟರಲ್ಲಿ ಒಂದು ಇಡೀ ದೇಶ ಶರಣಾಗಿ ಯುದ್ಧವೇ ಮುಗಿದು ಹೋಗಿತ್ತು. ಅದುವೇ ವಿಶ್ವದ ಅತ್ಯಂತ ಕಿರಿದಾದ ಸಮರ, ಆಂಗ್ಲೋ ಜಾಂಜಿಬಾರ್ ವಾರ್. ದಿನಾಂಕ 25 ಆಗಸ್ಟ್ 1896. ಪೂರ್ವ ಆಫ್ರಿಕಾದ ಕರಾವಳಿಯಲ್ಲಿದ್ದ ಪುಟ್ಟ ದ್ವೀಪ ರಾಷ್ಟ್ರ ಜಾಂಜಿಬಾರ್ ಬ್ರಿಟಿಷರ ಸಂಪೂರ್ಣ ನಿಯಂತ್ರಣದಲ್ಲಿದ್ದ. ಅಲ್ಲಿನ ಸುಲ್ತಾನ ಅಹ್ಮದ್ ಇದ್ದಕ್ಕಿದ್ದಂತೆ ನಿಗೂಢವಾಗಿ ಮೃತಪಡುತ್ತಾನೆ. ಇದರ ಬೆನ್ನಲ್ಲೇ ಆತನ ಸೋದರ ಸಂಬಂಧಿ ಖಾಲಿದ್ ಬಿನ್ ಬರ್ಗಾಶ್ ಬ್ರಿಟಿಷರ ಯಾವುದೇ ಅನುಮತಿ ಇಲ್ಲದೆ ತಾನೇ ಮುಂದಿನ ಸುಲ್ತಾನ ಎಂದು ಘೋಷಿಸಿಕೊಂಡು ಸೈನ್ಯದೊಂದಿಗೆ ಅರಮನೆಗೆ ನುಗ್ಗುತ್ತಾನೆ. ಬ್ರಿಟಿಷ್ ಒಪ್ಪಂದದ ಪ್ರಕಾರ ಅವರ ಒಪ್ಪಿಗೆ ಇಲ್ಲದೆ ಯಾರೂ ಗದ್ದುಗೆ ಏರುವಂತಿರಲಿಲ್ಲ. ಬ್ರಿಟಿಷರು ಖಾಲಿದ್ಗೆ ನೇರ ಎಚ್ಚರಿಕೆಯನ್ನು ಕೊಡ್ತಾರೆ. ಆಗಸ್ಟ್ 27 ಬೆಳಗ್ಗೆ 9 ಗಂಟೆಯೊಳಗೆ ಅರಮನೆ ಖಾಲಿ ಮಾಡಿ ಧ್ವಜವನ್ನ ಕೆಳಗಿಳಿಸಬೇಕು, ಇಲ್ಲವಾದರೆ ಯುದ್ಧ ಖಚಿತ. ಆದರೆ ಸುಲ್ತಾನ ಖಾಲಿದ್ ಬಗ್ಗಲಿಲ್ಲ. ಆತ ಸುಮಾರು 3000 ಸೈನಿಕರು, ಫಿರಂಗಿಗಳು ಮತ್ತು ತನ್ನ ಹಳೆಯ ರಾಯಲ್ ಲಾಂಚ್ ನೌಕೆಯೊಂದಿಗೆ ಅರಮನೆಯ ಸುತ್ತ ಬ್ಯಾರಿಗೇಡ್ ಹಾಕಿ ಬ್ರಿಟಿಷರಿಗೆ ಸಂದೇಶವನ್ನ ಕಳಿಸುತ್ತಾನೆ. ನಾನು ಶರಣಾಗುವುದಿಲ್ಲ, ನೀವು ನಮ್ಮ ಮೇಲೆ ಗುಂಡು ಹಾರಿಸಲ್ಲ ಎಂಬ ನಂಬಿಕೆ ನನಗಿದೆ. ಇದಕ್ಕೆ ಬ್ರಿಟಿಷ್ ಕಮಾಂಡರ್ ಪ್ರತ್ಯುತ್ತರವನ್ನ ನೀಡುತ್ತಾನೆ, ನಾವು ಗುಂಡು ಹಾರಿಸಲು ಇಷ್ಟಪಡುವುದಿಲ್ಲ, ಆದರೆ ನೀವು ಹೇಳಿದಂತೆ ಮಾಡದಿದ್ದರೆ ನಮಗೆ ಬೇರೆ ದಾರಿ ಇಲ್ಲ. ಸಮಯ ಸರಿಯಾಗಿ ಬೆಳಗ್ಗೆ 9 ಗಂಟೆ 2 ನಿಮಿಷ. ಬ್ರಿಟಿಷ್ ನೌಕಾಪಡೆಯ 5 ಯುದ್ಧ ನೌಕೆಗಳು ಏಕಕಾಲಕ್ಕೆ ಅರಮನೆಯ ಮೇಲೆ ಬಾಂಬ್ ಮಳೆಗೆರೆದವು. ಮರದಿಂದ ನಿರ್ಮಿಸಲಾಗಿದ್ದ ಸುಲ್ತಾನನ ಭವ್ಯ ಅರಮನೆ ಕೇವಲ 2 ನಿಮಿಷಗಳಲ್ಲಿ ಧೂಳಿಪಟವಾಯಿತು. ಜಾಂಜಿಬಾರ್ನ ಏಕೈಕ ಸಣ್ಣ ಯುದ್ಧ ನೌಕೆ ಬ್ರಿಟಿಷರ ಫಿರಂಗಿ ದಾಳಿಗೆ ಕ್ಷಣಾರ್ಧದಲ್ಲಿ ಸಮುದ್ರದ ತಳ ಸೇರಿತು. ಸುಲ್ತಾನನ ಕಡೆಯ ಸುಮಾರು 500 ಸೈನಿಕರು ಕೆಲವೇ ನಿಮಿಷಗಳಲ್ಲಿ ಸಾವನ್ನಪ್ಪಿದರು. ಹಲವಾರು ಮಂದಿ ಗಾಯಗೊಂಡರು. ಬ್ರಿಟಿಷ್ ಸೈನ್ಯಕ್ಕೆ ಆದ ನಷ್ಟ ಕೇವಲ ಒಬ್ಬ ನಾವಿಕನಿಗೆ ಸಣ್ಣ ಗಾಯವಷ್ಟೇ. ದಾಳಿಯ ಭೀಕರತೆಗೆ ಹೆದರಿದ ಸುಲ್ತಾನ್ ಖಾಲಿದ್ ಯುದ್ಧ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಅರಮನೆಯ ಹಿಂಬಾಗಿಲಿನಿಂದ ಜರ್ಮನ್ ರಾಯಭಾರ ಕಚೇರಿಗೆ ಓಡಿ ಹೋದ. ಬೆಳಗ್ಗೆ 9:40ಕ್ಕೆ ಅರಮನೆಯ ಮೇಲಿದ್ದ ಧ್ವಜವನ್ನ ಬ್ರಿಟಿಷ್ ಸೈನಿಕರು ಕೆಳಗುರುಳಿಸಿದರು. ಕೇವಲ 38 ನಿಮಿಷಗಳಲ್ಲಿ ಇಡೀ ಯುದ್ಧ ಅಧಿಕೃತವಾಗಿ ಮುಕ್ತಾಯವಾಯಿತು. ಬ್ರಿಟಿಷರು ಅದೇ ಮಧ್ಯಾಹ್ನ ತಮಗೆ ಬೇಕಾದ ಹೊಸ ಸುಲ್ತಾನನನ್ನ ಅಧಿಕಾರಕ್ಕೆ ತಂದರು. ಮಾನವ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಸಮಯದಲ್ಲಿ ಮುಗಿದ ರಕ್ತಸಿಕ್ತ ಯುದ್ಧವಾಗಿ ಇದು ಇಂದಿಗೂ ಗಿನ್ನಿಸ್ ರೆಕಾರ್ಡ್ನಲ್ಲಿದೆ. ಈ ರೋಚಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಅಮೇಜಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.